ವಿಠಲ್ಗೌಡ ಒಂದು ವಿಡಿಯೋ ಹರಿಬಿಟ್ಟ ಮೇಲೆ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಎಂಟ್ರಿಯನ್ನ ಕೊಟ್ಟು ನೆನ್ನೆ ಶೋಧವನ್ನ ಮಾಡಿದ್ರು. ಇವತ್ತು ಕೂಡ ಶೋಧ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಠಲ್ಗೌಡ ವಿರುದ್ಧ ಧರ್ಮಸ್ಥಳದ ಗ್ರಾಮಸ್ಥರೊಬ್ಬರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾಕೆ ಈ ಒಂದು ಪ್ರಕರಣಗಳು ಇಷ್ಟೊಂದು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂದೀಪ್ ರೈ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಎಸ್ಐಟಿ ಅವರಿಗೆ ವಿಠಲ್ಗೌಡ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರಿ. ಏನಕ್ಕಾಗಿ ಕಂಪ್ಲೇಂಟ್ ಮಾಡಿದ್ರಿ ಸರ್? ನೋಡಿ, SIT ರಚನೆ, ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆದದ್ದೇ ಒಂದು ಈ ತರಹದ ಒಂದು ಅನಾಮಿಕ ವ್ಯಕ್ತಿಯ ಒಂದು ಸ್ಟೇಟ್ಮೆಂಟ್ನಿಂದ ನಂತರದಲ್ಲಿ ಬೇರೆ ಬೇರೆ ಅದಕ್ಕೆ ವಿಚಾರಣೆಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಉಂಟು. SIT ತನಿಖೆ ಬಹಳ ಆಳವಾಗಿ, ಬಹಳ ಅಗಲವಾಗಿ, ಅಂದರೆ ಬಹಳ ಗೌಪ್ಯವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ SIT ವಿಚಾರಣೆಯನ್ನು ಎದುರಿಸುವಂತ ಒಬ್ಬ ವ್ಯಕ್ತಿ, ಸಾಮಾನ್ಯ ಜನ ಅಲ್ಲ, SIT ವಿಚಾರಣೆಯನ್ನು ಎದುರಿಸುತ್ತಿರುವ ವ್ಯಕ್ತಿ ಒಂದು ವಿಡಿಯೋ ಹರಿಬಿಡ್ತಾನೆ ವಿಚಾರಣೆ ಮುಗಿಸಿ ಬಂದ ನಂತರ. ಒಂದು 2-3 ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮೊದಲು ಬರ್ತದೆ, ನಂತರದಲ್ಲಿ ಅದು ಮೇನ್ ಸ್ಟ್ರೀಮ್ಗಳಲ್ಲೂ ಬರ್ತದೆ. ವಿಚಾರಣೆ ವೇಳೆಯಲ್ಲಿ ಅಷ್ಟು ಬುರುಡೆಗಳು ಸಿಕ್ಕಿದೆ, ಇಷ್ಟು ರಾಶಿ ಇದು ಬಿದ್ದಿದೆ, ಮಗುವಿನ ಶವ ಸಿಕ್ಕಿದೆ, ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ತಂತ್ರ ಮಾಡಿದ್ದಾರೆ, ಈ ತರ ಎಲ್ಲ ಹೇಳಿ ಒಂದು ವಿಡಿಯೋ ಬಿಡ್ತಾನೆ. ನಾವು ಸ್ಥಳೀಯ ಗ್ರಾಮಸ್ಥರಾಗಿ ಇಂಥ ಒಂದು ಹೇಳಿಕೆ ಒಂಥರ ಆತಂಕಕಾರಿ ಆಗ್ತದೆ ನಮಗೆ. ಯಾಕಂತ ಹೇಳಿದ್ರೆ ಅಷ್ಟು ದಿವಸ ಒಂದು 13 ಪಾಯಿಂಟ್ಗಳಲ್ಲಿ ಪ್ಲಸ್ 2 ಪಾಯಿಂಟ್ ಎಕ್ಸ್ಟ್ರಾ ಏನು ಸಿಗದಿದ್ದಾಗ ಸಡನ್ ಆಗಿ ಈ ವ್ಯಕ್ತಿ ವಿಚಾರಣೆ ಎದುರಿಸಿ ಬಂದು ಈ ತರ ವಿಡಿಯೋ ಬಿಡ್ತಾನೆ ಅಂತ ಹೇಳಿದ್ರೆ, SIT ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಧ್ಯಂತರ ವರದಿಯಾಗಲಿ ಅಥವಾ ನಿಮ್ಮ ಮಾಧ್ಯಮಗಳಿಗಾಗಲಿ ಯಾವುದೇ ರೀತಿಯಂತ ಒಂದು ಪ್ರೆಸ್ ನೋಟ್ ಆಗಲಿ ತನಿಖೆಯ ಬಗ್ಗೆ ಏನನ್ನೂ ನಿಮಗೆ ತಿಳಿಸಿಲ್ಲ. ಅಂತ ಸಂದರ್ಭದಲ್ಲಿ ಸರ್, ಈಗ ನಮಗ್ ತಿಳಿಸೋ ಅಗತ್ಯ ಇಲ್ಲ, ಯಾಕಂದ್ರೆ ತನಿಖೆ ನಡೀತಾ ಇದೆ. SIT ಅಧಿಕಾರಿಗಳಿಗೂ ಆದ್ರೂ ಆ ಸಂದರ್ಭದಲ್ಲಿ ಅವರು ತಿಳಿಸಬಹುದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ. ಅಲ್ಲ, ಅದನ್ನು ಅವನು ವಿಡಿಯೋದಲ್ಲಿ ಹೇಳ್ತಾನೆ ನೋಡಿ, ಅದನ್ನು ನಾನು ಅಲ್ಲಿ ನೋಡಿದ್ದೇನೆ. ಈ ತರ ನೋಡಿ, ಆ ಪ್ರದೇಶ ಇವತ್ತು ಮಾಜರಾಗ್ತಾ ಉಂಟಲ್ಲಿ. ಆ ಪ್ರದೇಶ ಯಾವ್ದು ಗೊತ್ತಾ? ಅರಣ್ಯ ಪ್ರದೇಶ. ಅದು ಯಾವ್ದು ರಿಸರ್ವ್ ಫಾರೆಸ್ಟ್, ಅದು ಯಾವ್ದು ನಿಮ್ದು ಮನೆಗೆ ಹೋಗುವಂತ ಕಾಲುದಾರಿ ಅಲ್ಲ. ಅಲ್ಲಿಂದ ಆ ವ್ಯಕ್ತಿನೇ ಬುರುಡೆ ತಂದದ್ದು ಅನ್ನೋದು ಮಾಧ್ಯಮಗಳಲ್ಲಿ ಬಂದಿದೆ. ಮೊದಲು ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟದ್ದೇ ವಿಠಲ ಅನ್ನುವಂಥದ್ದು ಮಾಧ್ಯಮದಲ್ಲಿ ಬಂದಿದೆ. ಹಾಗಾದ್ರೆ ಆ ವಿಠಲ ಬುರುಡೆ ತಂದು ಕೊಟ್ಟದ್ದು ಹೌದು ಅಂತಾದ್ರೆ, ಈ ಒಬ್ಬ ಒಂದು ಬುರುಡೆಯನ್ನ ಒಂದು ಆ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಕಾನೂನು ಇದಕ್ಕೆ ತಿಳಿಯದಂಗೆ ಅದು ಮಾಡಬಹುದಾ? ಒಂದು ಪ್ರಶ್ನೆ. ಎರಡನೇದಾಗಿ, ವಿಚಾರಣೆ ನಡೆಸುತ್ತಿರುವಂತ ವ್ಯಕ್ತಿ SIT ಯಲ್ಲಿ ಏನೇನಾಯ್ತು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಒಂಥರ SITಯ ವಕ್ತಾರನಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ, ಇದು SITಗೆ ದಾರಿ ತಪ್ಪಿಸುವಂತ ಪ್ರಯತ್ನ ಅಲ್ವಾ? ಈಗ SIT ತನಿಖೆ ಬಗ್ಗೆ ನಮಗೆ ಸಂಶಯ ಮೂಡುವಂತ ಪ್ರಯತ್ನವನ್ನ ಆತ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಒಂದು ಬಲವಾದ ನಮಗೆ ಸಂಶಯ. ಜೊತೆಗೆ ಆತ ಅಷ್ಟು ಸಿಕ್ಕಿದೆ, ಇಷ್ಟು ಸಿಕ್ಕಿದೆ ಅಂತೆಲ್ಲ ಹೇಳುವಾಗ, ಈ ವ್ಯಕ್ತಿ ಇವನೇ ಬುರುಡೆ ತಂದದ್ದು ಅಂತಾದ್ರೆ ಇವನ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿಕೊಂಡು ಈ ಷಡ್ಯಂತ್ರ ಅಂತ ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೇವೆ. ಈ ಷಡ್ಯಂತ್ರಕ್ಕೆ ಪೂರಕವಾಗಿ ಈ ವ್ಯಕ್ತಿಯನ್ನು ತೀವ್ರವಾಗಿ ವಿಚಾರಣೆ ನಡೆಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ SIT ತನಿಖೆಯ ಒಂದು ಉದ್ದೇಶವನ್ನೇ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತೆ ತನಿಖೆಯ ಗೌಪ್ಯತೆಯನ್ನ ಆತ ಏನೋ ಗೌಪ್ಯತೆಯನ್ನ ಹಾಳು ಮಾಡ್ತಾನೆ. ಈ ತರದ್ದೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಅಂತ ಹೇಳಿ ತನಿಖಾಧಿಕಾರಿಯವರ ಬಳಿ ಇವತ್ತು 11 ಗಂಟೆಗೆ ನಾವು ಹೋಗಿದ್ವಿ. ಹೋಗಿದಾಗ ಅವರು ಖುದ್ದು ನಮ್ಮ ಕಂಪ್ಲೇಂಟ್ ಅನ್ನು ತಗೊಂಡು ಅದನ್ನು ಪರಿಶೀಲಿಸಿ ಸೂಕ್ತವಾಗಿ ಅದನ್ನು ಏನು ಮಾಡಬೇಕು ನಮ್ಮ ಕಾನೂನು ಅಥವಾ SIT ತನಿಖೆ ವ್ಯಾಪ್ತಿಯಲ್ಲಿ ನಾವು ಮಾಡ್ತೇವೆ ಅನ್ನೋ ಭರವಸೆ ಕೊಟ್ಟರು. SP ಸೈಮನ್ ಸರ್ ಭರವಸೆ ಕೊಟ್ಟರು. ಸರ್, ಆಮೇಲೆ ಈಗ ಪ್ರಮುಖವಾಗಿ SIT ಅವರು ಈಗಾಗಲೇ ಎಲ್ಲ ರೀತಿಯ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಈಗ ತಲೆಬುರುಡೆಗಳು ಮತ್ತೆ ಅಲ್ಲಿ ಮೂಳೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಕೂಡ ಈಗ ಸ್ವಲ್ಪ ಈ ಒಂದು ಕೇಸ್ ಮತ್ತೊಂದು ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಕಾಣ್ತಾ ಇರತಕ್ಕಂಥದ್ದು. ಜೊತೆಗೆ ಅಲ್ಲಿ ಹೋಗಿ ಆ ವಿಠಲ್ಗೌಡ ಅವರು ಯಾರ ಒಂದು ಪರ್ಮಿಷನ್ ತೆಗೆದುಕೊಂಡು ಆ ತಲೆಬುಡೆಯನ್ನ ತೆಗೆದುಕೊಂಡು ಬಂದ್ರು ಅಥವಾ ಚಿನ್ನಯ್ಯನ ಕರೆದುಕೊಂಡು ಹೋಗಿ ತಲೆಬುಡು ತರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಮತ್ತೆ ಅಲ್ಲಿರ್ತಕ್ಕಂಥ ತಲೆಬುರುಡೆಗಳು ಯಾರದ್ದು ಏನೋ ಅನ್ನೋದು ನೀವು ಸ್ಥಳೀಯರಾಗಿ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ತಲೆಬುರುಡೆಗಳ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಚಿನ್ನಯ್ಯನ ಬಗ್ಗೆ ಆತ ಪ್ರಸ್ತಾಪ ಮಾಡ್ತಾನೆ. ಈಗ ಚಿನ್ನಯ್ಯನ ಹೇಳಿಕೆ ಪ್ರಕಾರನೇ ವಿಠಲ್ಗೌಡನನ್ನ ಈಗ ತನಿಖೆ ನಡೆಸ್ತಾ ಇರೋದು. ಆತ ಹೇಳ್ತಾನೆ 2023ರಲ್ಲಿ ವಿಡಿಯೋದಲ್ಲಿ ಬಂದಿದೆ, ನೀವು ನೋಡಿರ್ಬೋದು. ನನಗೆ ಚಿನ್ನಯ್ಯ ಪರಿಚಯ ಆದ, ಅವನು ಮುಂಚೆ ನಮ್ಮ ಅಂಗಡಿಗೆ ಬರ್ತಾ ಇದ್ದ, ಹೋಟ್ಲಿಗೆ ಬರ್ತಾ ಇದ್ದ, ಈ ತರದ್ದೆಲ್ಲ ಕಾನ್ವರ್ಸೇಷನ್ಗಳು ಅಥವಾ ಆ ತರ ಹೇಳಿಕೆಗಳೆಲ್ಲ ಬಂದಿದೆ.
ಹಾಗಾಗಿ ಚಿನ್ನಯ್ಯನ ಕಾರಣದಿಂದಾಗಿ ಈತ SIT ತನಿಖೆ ಎದುರಿಸ್ತಾ ಇರುವಾಗ ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟದ್ದು ಈತನೇ ಅನ್ನೋದು ಕೆಲವೊಂದು ಮಾಧ್ಯಮಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗೊತ್ತಾಗಿದೆ. ಈಗ ಸಿಗುತ್ತಿರುವಂತ ವಿಚಾರದ ಬಗ್ಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಸಿಗುತ್ತಿರುವಂತದ್ದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅದು SITಯ ಒಂದು ಭಾಗ. ಅದಕ್ಕೆ SIT ಸ್ಪಷ್ಟೀಕರಣ ಕೊಡಬೇಕು. ನಾವು ಬೇಕಾಬಿಟ್ಟಿಯಾಗಿ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ SIT ಅನ್ನೋ ಸಂಸ್ಥೆಯ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. SIT ಸಂಸ್ಥೆ ಬಹಳಷ್ಟು ಆಳವಾಗಿ ಅಗಲವಾಗಿ ಬಹಳಷ್ಟು ಒಂದು ಸಾಕ್ಷಿಯನ್ನು ಬಿಡದೆ ಬಹಳಷ್ಟು ಎಚ್ಚರಿಕೆಯಿಂದ ನಾಳೆ ದಿವಸ ಯಾವುದೇ ರೀತಿಯ ಅಪವಾದಕ್ಕೆ ಒಳಗಾಗದೆ ಒಳ್ಳೆ ರೀತಿಯ ಒಂದು ರಿಸಲ್ಟ್ ಕೊಡಬೇಕನ್ನೋ ದೃಷ್ಟಿಯಿಂದ ಬಹಳ ಗೌಪ್ಯವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸಿಗುತ್ತಿರುವಂತಹ ವಿಚಾರಗಳ ಬಗ್ಗೆ ನಾವು ಅದನ್ನು ಜಡ್ಜ್ಮೆಂಟ್ ಕೊಡ್ಲಿಕ್ಕೂ ಆಗುದಿಲ್ಲ, ತಪ್ಪು ಕೂಡ ಅದು. ಯಾಕಂದ್ರೆ ನೀವು ಸ್ಥಳೀಯರು ಈ ಭಾಗದಲ್ಲಿ ಬಹಳಷ್ಟು ಅನಾಥ ಶವಗಳು ಕೂಡ ಪತ್ತೆ ಆಗ್ತಿದೆ ಅನ್ನೋ ಒಂದು ವರದಿಗಳು ಕೂಡ ಆಗ್ತಾ ಇತ್ತು. ಅಲ್ಲ, ಅನಾಥ ಶವಗಳು ಪತ್ತೆಯಾದಾಗ ನಮ್ಮ ಕಣ್ಣಿಗೆ, ಈಗ ನಮ್ಮ ಗ್ರಾಮ 2006 ನಂತರ ಇಲ್ಲಿ ಸ್ಮಶಾನ ಆಗಿದೆ. ಈ ತರ ಒಂದು ವ್ಯವಸ್ಥೆ, ಸ್ಮಶಾನದ ವ್ಯವಸ್ಥೆ ಆದ ನಂತರ ಕೂಡ ಅನಾಥ ಶವಗಳು ಬಿದ್ದಾಗ ಡಿಪಾರ್ಟ್ಮೆಂಟ್ಗೆ ತಿಳಿಸಿ, ಪೊಲೀಸ್ ಡಿಪಾರ್ಟ್ಮೆಂಟ್, ಪಂಚಾಯತ್ ಎಲ್ಲ ಅದರ UDR ಆ ತರ ದಾಖಲೆಗಳಿದೆ ಅಲ್ಲಿ. ಆ ತರ ಮಾಡಿದ್ದಿದೆ. ಈಗ ಅದು ಕಣ್ಣಿಗೆ ಬಿದ್ದದ್ದು ನೋಡಿ. ಮೀಸಲು ಅರಣ್ಯ ಪ್ರದೇಶದಲ್ಲಿ ನೀವು ಅಲ್ಲಿ ನೋಡಿರ್ಬೋದು, ಈಗ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ಅಲ್ಲಿ ಯಾರಾದ್ರೂ ಏನಾದ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಗೊತ್ತಾಗೋದು ಹೇಗೆ? ಮೀಸಲು ಅರಣ್ಯ ಪ್ರದೇಶದಲ್ಲಿ ಫಾರೆಸ್ಟ್ ಆಫೀಸರ್ಗಳೇ ಹೋಗಿದ್ದಾರೆ, ಇಲ್ಲೋ ಗೊತ್ತಿಲ್ಲ ಅಲ್ಲಿಗೆ, ಅಲ್ವಾ? ಅಂತ ಪ್ರದೇಶದಲ್ಲಿ ಸಿಕ್ಕಿದ್ದಕ್ಕೆ ಅದಕ್ಕೆ ಯಾವ ರೀತಿ ಸಂಬಂಧ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ತನಿಖಾಧಿಕಾರಿಗಳಿಗೆ ತನಿಖೆಗೆ ಬಿಟ್ಟ ವಿಚಾರ. ಬಟ್ ನಮ್ಮ ಇವತ್ತಿನ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ವಿಠ್ಠಲಗೌಡನ ಆ ವಿಡಿಯೋ ಬಹಳಷ್ಟು ಗೊಂದಲಗಳನ್ನು ಮೂಡಿಸ್ತದೆ. SIT ತನಿಖೆಯ ಗೌಪ್ಯತೆಯನ್ನು ಹಾಳು ಮಾಡ್ತದೆ. SIT ತನಿಖೆಯ ದಿಕ್ಕನ್ನು ಬದಲಿಸ್ತದೆ. ಆ ದಿಕ್ಕನ್ನು ಬದಲಿಸಿ ಜನರಲ್ಲಿ ಒಂದು ಗೊಂದಲ ಮೂಡಿಸುವಂತ, SIT ಬಗ್ಗೆ ಒಂದು ಅನುಮಾನ ಬರುವಂತ ಒಂದು ವ್ಯವಸ್ಥೆಗಳನ್ನ ಆತ ಮಾಡಿದ್ದಾನೆ. ಆತನನ್ನು ಸೂಕ್ತವಾಗಿ ವಿಚಾರಿಸಿ ಆತನ ಏನು ಅದರಲ್ಲಿ ಪಾಲುದಾರಿಕೆ ಇದೆ. ಯಾಕಂತ ಹೇಳಿದ್ರೆ, ಒಂದು ಬುರುಡೆಯನ್ನು ತಂದು ನಾನು ಒಪ್ಪಿಸ್ತೇನೆ ಇನ್ನೊಬ್ಬನ ಹತ್ರ ಅಂತ ಹೇಳಿದ್ರೆ ಅದೇನು ಸಾಮಾನ್ಯದ ಮಾತಲ್ಲ ಅದು. ಆತ ಅದರ ಹಿಂದೆ ಬಹಳಷ್ಟು ವರ್ಕ್ಗಳು ನಡೆದಿರಬೇಕಾಗ್ತದೆ, ಕೆಲಸಗಳು ನಡೆದಿದೆ ಅನ್ನುವ ಅನುಮಾನ ಕೂಡ ಇದೆ. ಹಾಗಾಗಿ ಅದನ್ನು ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೂಕ್ತವಾದ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ, SIT ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿಯೂ ಇದಕ್ಕೊಂದು ಒಳ್ಳೆ ರಿಸಲ್ಟ್, ಈ ಪ್ರಕರಣ ಏನಿದೆ ಇದು ಬಹಳ ಉತ್ತಮ ರೀತಿಯಲ್ಲಿ ತನಿಖೆ ಸಾಗಿ ಒಳ್ಳೆ ರಿಸಲ್ಟ್ ಬರ್ತದೆ ಅನ್ನೋ ವಿಶ್ವಾಸ ಇದೆ ನನಗೆ. ಸರ್, ಆಮೇಲೆ ಈಗ ಅಲ್ಲಿ ತಲೆಬುರುಡೆ ಮೂಳೆಗಳು ಸಿಕ್ಕಿದ ಮೇಲೆ ಈ ಬುರುಡೆ ಗ್ಯಾಂಗ್ ಏನಿದೆ ಇದು ಮತ್ತೆ ಆಕ್ಟಿವ್ ಆಗಿದೆ. ಹಿಂದೆ ಬಿಜೆಪಿಯವರು ಕೆಲವರೆಲ್ಲ ಬಂದು ಹೋರಾಟ ಮಾಡ್ತಾ ಇದ್ರು, ಈಗ ಬುರುಡೆಗಳು ಎಲ್ಲ ಸಿಕ್ಕಿದೆ, ಈಗ ಬಂದ ಹೋರಾಟ ಮಾಡ್ಲಿ, ಈಗ ಧರ್ಮಸ್ಥಳದ ಪರ ನಿಂತ್ಕೊಂಡು ಮಾತಾಡ್ಲಿ ಅನ್ನೊಂದು ಸವಾಲು ಕೂಡ ಆಗ್ತಾ ಇದ್ದಾರೆ. ಇದನ್ನ ನೀವು ಧರ್ಮಸ್ಥಳದ ಗ್ರಾಮಸ್ಥರಾಗಿ ಯಾವ ತರ ಸ್ವೀಕಾರ ಮಾಡ್ತೀರಿ? ಸರ್, ಸವಾಲುಗಳನ್ನ ಯಾರು ಹಾಕ್ಬೇಕು ಹೇಳಿ? ಒಬ್ಬ ವಿಷಯದ ಬಗ್ಗೆ ಜ್ಞಾನವುಳ್ಳವನು ಏನಾದ್ರೂ ಸವಾಲು ಹಾಕಿದ್ರೆ ಅದನ್ನು ಸ್ವೀಕರಿಸಬೇಕು. ಅಂದ್ರೆ ಬುರುಡೆ ಗ್ಯಾಂಗ್ನ ಎಲ್ಲ ಸವಾಲುಗಳು ಉಂಟಲ್ಲ, ಅಸಂಬದ್ಧ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ನಮಗೇನು ಅಂದ್ರೆ ಈ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶವ ಸಿಕ್ಕಿದೆ, ಮೂಳೆ ಸಿಕ್ಕಿದೆ ಅಂತೇಳಿ ಈಗ ಏನ್ ಹೇಳ್ತೀರಿ ಅಂತ ಹೇಳುವ, ಫಸ್ಟ್ ಆಫ್ ಆಲ್ ಅವನೇ ಮೂರ್ಖ. ಅವನು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಅವನಿಗೆ. ಅದು ಹೇಗೆ ಸಂಬಂಧ ಪಡ್ತದೆ ಕ್ಷೇತ್ರಕ್ಕೆ ಅಥವಾ ಊರಿಗೆ? ಹೇಗೆ ಸಂಬಂಧ ಪಡ್ತದೆ ಅಲ್ವಾ? ಅದನ್ನು ತಿಳಿಯದೆ ಅವನು ಸವಾಲು ಹಾಕಿದ್ರೆ ಆ ಸವಾಲಿಗೆ ಅರ್ಥ ಇದೆಯಾ? ಅವರು ಸವಾಲು ಹಾಕ್ತಾ ಇರೋದಲ್ಲ, ಅವ್ರಿಗೀಗ ವಿಷಯವೇ ಇಲ್ಲ. ಇದೊಂದು ವಿಷಯ ಬೇಕಲ್ಲ ಈಗ. ಇನ್ನು 2-3 ದಿವಸದಲ್ಲಿ ಅದರ ವರದಿಗಳು, FSL ಮತ್ತೊಂದು ವರದಿಗಳು ಬಂದಾಗ ಅಲ್ಲಿಗೆ ಅದು ಮತ್ತೆ ಚಾಪ್ಟರ್ ಇನ್ನೊಂದು ಯಾವುದಕ್ಕೂ ಹೋಗ್ತಾರೆ. ಅವರ ಸವಾಲುಗಳಂತ ನಾವು ಸ್ವೀಕರಿಸಲೇ ಇಲ್ಲ ಇವತ್ತಿನವರೆಗೂ. ಯಾಕೆ ಗೊತ್ತಾ? ಅದು ಸವಾಲುಗಳೇ ಅಲ್ಲ. ಅವರು ಬೇಕಾಬಿಟ್ಟಿ ಮಾತಾಡುವವರು. ಅವರಿಗೆ ಸವಾಲು ಅಂದ್ರೆ ಅರ್ಥನೇ ಗೊತ್ತಿಲ್ಲ. ಅವರಿಗೆ ಆರೋಪಗಳು, ತೇಜೋವಧಿಗಳು, ಇದು ಮಾತ್ರ ಅವ್ರದ್ದು ಸವಾಲು. ಬೇರೆ ಅವರದರಲ್ಲಿ ಪ್ರಾಮಾಣಿಕವಾಗಿ ಒಂದು ನ್ಯಾಯ ಸಿಗುವಂತ ಒಂದು ಸವಾಲುಗಳು ಇಲ್ಲ. ಅಂತ ಸವಾಲುಗಳು ಅಂದ್ರೆ 100% ನಾವು ಸ್ವೀಕಾರ ಮಾಡ್ತೇವೆ. ಟೋಟಲಿ ಇದೆಲ್ಲ ಷಡ್ಯಂತ್ರ ಅನ್ನೋದೇ ನಿಮ್ಮ 100%, 100ಕ್ಕೆ 200% ಷಡ್ಯಂತ್ರಗಳ ಭಾಗನೇ. ಪ್ರತಿಯೊಂದು ಕೂಡ ಷಡ್ಯಂತ್ರಗಳ ಭಾಗನೇ. ಬಹಳಷ್ಟು ದೊಡ್ಡ ಒಂದು ವ್ಯವಸ್ಥಿತವಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗ್ತದೆ ಜನಗಳಿಗೆ. ಈಗ ಸಾಧಾರಣ ಅರಿವಾಗ್ತಾ ಬಂದಿದೆ ನೋಡಿ. ನಿಮ್ಗೆ ನೋಡಿರ್ಬೋದು, ಅನನ್ಯ ಭಟ್ ಈಗ ಸುದ್ದಿಯೇ ಇಲ್ಲ. ಚಿನ್ನಯ್ಯಂದು ಅವ ಎಲ್ಲೋ ಪಾಪ ಅವನನ್ನು ಬಳಸ್ಕೊಂಡು ಬಿಸಾಕಿದ್ರು, ಅವನಿಗೀಗ ಜಾಮೀನು ಸಿಗ್ತಾ ಇಲ್ಲ. ನಾನು ಹೇಳೋದು ಅಂದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾರೋ ಮಿಕ್ಕಗಳನ್ನ ಬಳಸಿಕೊಂಡು ಈ ಹಿಂದುಗಡೆಯಿಂದ, ಅವ್ರು ಯಾರು ಎದುರುಗಡೆ ಬರ್ತಾ ಇಲ್ಲ, ಹಿಂದುಗಡೆಯಿಂದ ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ ಅಂತಾನೆ ನಮ್ದೊಂದು ಭಾವನೆ.
ಸೊ ಇದಿಷ್ಟು ಧರ್ಮಸ್ಥಳದ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥ ಮಾತು. SITಯ ಒಂದು ತನಿಖೆ ಹಾದಿಯನ್ನ ತಪ್ಪಿಸೋದಕ್ಕೆ ಈ ರೀತಿಯ ವಿಡಿಯೋಗಳನ್ನ ವಿಠಲಗೌಡ ಬಿಡುಗಡೆಯನ್ನ ಮಾಡ್ತಿದ್ದಾರೆ. ಇದರಲ್ಲಿ ಷಡ್ಯಂತ್ರ ಅಡಗಿದೆ ಅನ್ನೋ ಒಂದು ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಆನಂದ್ ನಂದಗುಡಿ, ಧರ್ಮಸ್ಥಳ.